ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ಹೋಗೋಣ ಚಟಾಪಡ ಅಪ್ಡೇಟ್ಸ್ಗಳಿಗೆ ಟಕ ಅನ್ನಂಗೆ ಯಾವ್ದು ಹೇಳಿದ್ರೆ ನನಗೆ ಫಸ್ಟ್ ಅಪ್ಡೇಟು ಬರ್ತಾ ಇದ್ದಾರೆ. ರಿಪ್ಲೇಸ್ಮೆಂಟ್ ರೆಡಿ ಅಪ್ಡೇಟು. ಹರ್ಷ್ ದುಬೆ ಅವ್ರನ್ನ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಮಾಡ್ಕೊಂಡಿದ್ರೆ ಇಂಡಿಯನ್ ಟೀಮಿಗೆ ಲಾಸ್ಟ್ ODI ಮ್ಯಾಚಿಗೆ. ಏನಕ್ಕೆ ಅಂತಂದರೆ ವಾಷಿಂಗ್ಟನ್ ಸುಂದರ್ಗೆ ಸ್ವಲ್ಪ ಲೈಟಾಗಿ ನಿಗಲಾಗಿದ್ದಂತೆ, ಅದರಿಂದ ರೂಲ್ಡ್ ಔಟ್ ಆಗಿದ್ದಾರಂತೆ. ಇದು ಮುಂಚೆನೇ ಅಪ್ಡೇಟು ನಮಗೆ ಸಿಕ್ಕಿತ್ತು, ನೆನ್ನೆ ಅಪ್ಡೇಟ್ ನಾವು ಮಾಡಿದ್ದೆ. ಸೊ ಇದು ರಿಲೇಟೆಡು ಅಪ್ಡೇಟ್ ಬಂದಿರಲಿಲ್ಲ ರಿಪ್ಲೇಸ್ಮೆಂಟ್ ರಿಲೇಟೆಡು. ಇವಾಗ ಬಂದ ಅಷ್ಟು ದುಬೆ ಆ್ಯಡ್ ಆನ್ ಆಗಿದ್ದಾರೆ ಅಂತ. ಬಟ್ ಅವ್ರಿಗೆ ಲೆವೆನಲ್ಲಿ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ ನನಗೇನೋ. ಅಷ್ಟು ದುಬೆಗಿಂತ ಇವರು ಕುಲ್ದೀಪ್ ಯಾದವ್ನ ಒಳಗಡೆ ಹಾಕೊಳ್ಳುವಂಥ ಚಾನ್ಸ್ ಇರುತ್ತೆ. ಎನಿವೇ ಅವರು ರೊಟೇಷನ್ ವೈಸ್ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ. ಸೊ ಅಷ್ಟು ದುಬೆ ಆಲ್ ಆಫ್ ಎ ಸಡನ್ ಪಟ್ಟಣ ಬಂದ್ಬಿಟ್ಟು 11ಗೆ ಜಾಯ್ನ್ ಆಗೋಂಥದ್ದು ನನಗೇನೋ ಡೌಟ್ಫುಲ್. ನೋಡೋಣ, ಇವತ್ತು ಕುಲ್ದೀಪ್ ಯಾದವ್ ನನ್ನ ಪ್ರಿಫರೆನ್ಸಲ್ಲಿ ಇರ್ತಾರೆ ಆಡೋದಕ್ಕೆ. ಅಪ್ಡೇಟ್ ಬಿಟ್ಟು ಇಶಾನ್ ಕಿಶಾನ್ ಏನೋ ಡ್ರಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ರಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಈ 2 ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದರಂತೆ ಇವಾಗ ಬರ್ತಾರೋ ಅಪ್ಡೇಟು, ಇಶಾನ್ ಕಿಶಾನ್ ಕೂಡ 3rd ODI ಮ್ಯಾಚ್ ಇಂದ ಡ್ರಾಪ್ ಆಗ್ತಾರೆ ಅಂತ. ವಾಷಿಂಗ್ಟನ್ ಸುಂದರ್ ಇಂಜುರಿ, ಇಶಾನ್ ಕಿಶಾನ್ ಡ್ರಾಪ್. ಸೊ ಅದರಿಂದ 2 ರಿಪ್ಲೇಸ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಅಂತಂದರೆ 11ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವುದು ಅಂತಂದರೆ ಇವ್ರ ಜಾಗದಲ್ಲಿ ಅವ್ರು ಬರ್ಬೋದು ಅಂತ. KL ರಾಹುಲ್ ಅವರು ಇಶಾನ್ ಕಿಶಾನ್ ಅವ್ರ ಜಾಗದಲ್ಲಿ ಬರ್ಬೋದು. ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ ಕುಲ್ದೀಪ್ ಅಣ್ಣ ಬರುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಅಪ್ಡೇಟ್ ನಂಬರ್ 3, ಕಳ್ಳ ದೊಯ್ತೀರಾ ಏನಾದ್ರು ಕೇಳಿದ್ರಿ ಅಂತಾರೆ. ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಏನು ಅಂತ ಅಂದರೆ FIFA ವರ್ಲ್ಡ್ ಕಪ್ದು ಫೈನಲ್ದು ನಡೀತಿದೆಯಲ್ಲಪ್ಪ, ಅರ್ಜೆಂಟಿನಾ ವರ್ಸಸ್ ಸ್ಪೈನು ಬರ್ತಾ ಇದೆ ನಾಳೆ. ಸೊ ಇದಕ್ಕೆ ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 28,479 ರೂಪಾಯಿಲಾಗಿರೋ ಡಾಲರ್. $28,479 ಅಂತೆ ಮಗ. ಕಳೆದೋಗ್ಬಿಟ್ಟೆ ಗುರು. ಒಂದೇ ಒಂದು ಟಿಕೆಟ್ ಪ್ರೈಸ್ನ ಕೇಳ್ಬಿಟ್ಟು. ಅಂದರೆ ಇದು ಹೈಯೆಸ್ಟ್ ಪ್ರೈಸು. ಇಲ್ಲಿ ಆವ್ರೇಜ್ ಆಗಿ ಟಿಕೆಟ್ಸು ಎಷ್ಟಕ್ಕೆ ಸಿಗ್ತಾ ಇದೆ ಅಂದರೆ $11,327 ಟಿಕೆಟ್ಸ್ಗಳು ಆವ್ರೇಜ್ ಆಗಿ. ಹೈಯೆಸ್ಟು ಲೋಯೆಸ್ಟು ಎಲ್ಲ ತೊಗೊಂಡು ನೋಡ್ತು ಅಂದರೆ ಆವ್ರೇಜ್ ಆಗಿ $11,327 ರೂಪಾಯಿ ಅಂತ ಬರ್ತದೆ ನನಗೆ. ಡಾಲರ್ಸ್ಗಳು ಲಿಟ್ರಲಿ ಇದು US ಅತಿ ದೊಡ್ಡ ಸ್ಪೋರ್ಟಿಂಗ್ ಇವೆಂಟ್ ಆಗಿದೆ ಅಂತೆ ಗುರು. ಅಂಡ್ ಕಾಸ್ಟ್ಲಿಯೆಸ್ಟ್ ಸ್ಪೋರ್ಟಿಂಗ್ ಇವೆಂಟ್ ಕೂಡ ಆಗಿದೆಯಂತೆ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವ್ರ ಬಗ್ಗೆ ಲೆಜೆಂಡು ಕಪಿಲ್ ದೇವ್ ಅವರು ಮಾತಾಡಿದ್ದಾರೆ. ರೋಹಿತ್ ಹ್ಯಾಸ್ ಗಿವನ್ ಅಸ್ ಸೋ ಮಚ್ ಹ್ಯಾಪಿನೆಸ್ ಓವರ್ ದ ಇಯರ್ಸ್. ಎವ್ರಿಬಡಿ ಹ್ಯಾಸ್ ಟು ಗೋ ಒನ್ ಡೇ. ಒಂದಲ್ಲ ಒಂದಿನ ಎಲ್ಲರೂ ಈಚೆ ಹೋಗ್ಲೇಬೇಕು, ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗ್ಲೇಬೇಕು. ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಅದೇನು ಸ್ಪೆಷಲ್ ಥಿಂಗ್ ಏನಿಲ್ಲ. ಒಬ್ರು ಹೋಗ್ಲೇಬೇಕು. ಬಟ್ ಆ ದಿನ ಏನಿದೆ ಅದು ಖುಷಿಯಾಗಿರ್ಬೇಕು. ರೋಹಿತ್ ಶರ್ಮಾಗೂ ಖುಷಿಯಾಗಿರ್ಬೇಕು ಅಂಡ್ ಅವರ ಫ್ಯಾನ್ಸ್ಗೂ ಕೂಡ ಖುಷಿಯಾಗಿರ್ಬೇಕು. ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಸ್ಯಾಟಿಸ್ಫೈಯಿಂಗ್ ಆಗಿರಬೇಕು ಒಂದಿನ ಹೋಗ್ತಾ ಇದ್ದಾರೆ ಅಂತಂದ್ರೆ. ಸೊ ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರೋಹಿತ್ ಶರ್ಮಾ ಅವರ ಇಂದ. ಸೊ ಒಂದಿನ ಹೋಗ್ಲೇಬೇಕು. ಆ ದಿನ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆ ದಿನ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಅದನ್ನೇ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಇವರು ಆ ದಿನ ಖುಷಿಯಾಗಿರ್ಬೇಕು ಅಂತ ಒಂದು 100 ಹೊಡೆದ್ಬಿಟ್ಟು ಅವತ್ತು ರಿಟೈರ್ಮೆಂಟ್ನ ಕೊಡಬೇಕು ರೋಹಿತ್ ಶರ್ಮಾ ಅನ್ನೋ ಥರನೇ ಹೇಳಿದ್ದಾರೆ. ಅಂದರೆ ಇವರೇನು ವರ್ಲ್ಡ್ ಕಪ್ ಆಡ್ಬಿಟ್ಟು ರಿಟೈರ್ಮೆಂಟ್ ಕೊಡಬೇಕು ಅದು ಇದು ಅಂತ ಏನು ಮಾತಾಡಿಲ್ಲ. ಒಂದು 100ನ ಹೊಡೆದ್ಬಿಟ್ಟು ಒಂದು ಫಿನಿಶಿಂಗ್ ಟಚ್ನ ಕರೆಕ್ಟಾಗಿ ಕೊಡಬೇಕು, ಅದು ಖುಷಿಯಾಗಿರ್ಬೇಕು ಅಂತ. ನಾವು ಅನ್ಕೊಳ್ಳೋದೇನು ಅಂತಂದರೆ ವರ್ಲ್ಡ್ ಕಪ್ನ ಗೆದ್ದು ವರ್ಲ್ಡ್ ಕಪ್ ಫೈನಲ್ಸಲ್ಲಿ 100 ಬಂದು ಅಲ್ಲಿ ರಿಟೈರ್ಮೆಂಟ್ನ ಕೊಟ್ಟರು ಅಂದರೆ ಅದಕ್ಕಿಂತ ಇನ್ನೂ ಒಂಥರ ಇರೋದಿಲ್ಲ ಗುರು. ಅದಕ್ಕಿಂತ ಒಂದು ಹೆವಿ ರಿಟೈರ್ಮೆಂಟು. ಅಪ್ಡೇಟ್ ನಂಬರ್ 5, ಮೊನ್ನೆ ಮೋಕಲ್ ಇಂಡಿಯನ್ ಬೌಲಿಂಗ್ ಕೋಚ್ ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಬ್ಯಾಟಿಂಗ್ ಅಪ್ ಫ್ರಂಟ್ ಇಟ್ಸ್ ನಾಟ್ ಈಸಿ, ನೋ ಡೌಟ್ ರೋಹಿತ್ ಶರ್ಮಾ ವೆಲ್ ವರ್ಕ್ ಆನ್ ಇಟ್ ಅಂತ ಹೇಳಿದರೆ. ಅಂದರೆ ಓಪನಿಂಗ್ ಬಂದ್ಬಿಟ್ಟು ಬ್ಯಾಟಿಂಗ್ ಆಡೋದಷ್ಟು ಸುಲಭ ಅಲ್ಲ ಅಂತ ತೋರಿಸ್ಕೊಂಡ್ಬಿಟ್ರು ಜಮಾನ್ದಲ್ಲೆಲ್ಲ ರೋಹಿತ್ ಶರ್ಮಾ ಅವರು. ಹೌದು, ಓಪನಿಂಗ್ ಸೋಡಲ್ಲಿ ಬಂದ್ಬಿಟ್ಟು ಆಡೋದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ಸ್ವಿಂಗಿಂಗ್ ಕಂಡೀಷನ್ಸು, ಇಂಗ್ಲೆಂಡ್ ಕಂಡೀಷನ್ಸ್ ಎಲ್ಲರಿಗೂ ಗೊತ್ತಿರೋದೇ. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಬ್ಯಾಟರ್ಗಳನ್ನೇ ಸಿಕ್ಕಾಪಟ್ಟೆ ಜನ ಸ್ಟ್ರಗಲ್ ಮಾಡಿರಲಿ, ಇಂಡಿಯನ್ ಬ್ಯಾಟರ್ಗಳು ಸ್ಟ್ರಗಲ್ ಮಾಡಲಿ, ಏನು ದೊಡ್ಡ ವಿಷಯ ಏನಿಲ್ಲ. ಹ್ಯಾಸ್ ಡನ್ ಇಟ್ ಇನ್ ಪಾಸ್. He's experienced and he has just bring that calmness to the batting lineup. So without a doubt, no worries and concerns at all with the way he's going about things ಅಂತ ಹೇಳಿದ್ದಾರೆ. ಅಂದರೆ ಕಮ್ ಬ್ಯಾಕ್ ಮಾಡಿದರೆ ವೆಯ್ಟ್ ಮಾಡಿ ಸಖತ್ತಾಗಿ ಆಡ್ತಾರೆ. ಅವ್ರಿಗೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವ್ರ ಫಾರ್ಮ್ ಸ್ವಲ್ಪ ಹೆಂಗಾಗೋಗ್ಬಿಡಿದೆ ಅಂತ ರೋಹಿತ್ ಶರ್ಮಾಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ. ಅವ್ರು ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಮಗ, ಆಗಿದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಂದ ಇಂದ ರೆಕಾರ್ಡ್ ಆಗಿದೆ. ಇದು ಸೈಕಲ್ ಗ್ಯಾಪಲ್ಲಿ ಆಗೋಗ್ಬಿಡಿದೆ, ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ, ನೋಟಿಸು ಕೂಡ ಮಾಡಿಲ್ಲ ಯಾರನ್ನು ಕೂಡ. ಸೊ ಏನಂದರೆ 399 ನಾಟ್ ಔಟ್. ಇವತ್ತು 400ನೇ ಮ್ಯಾಚ್ನ ಆಡಿದ್ರೆ ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ. ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ನ ತಗೊಂಡು ನೋಡ್ತು ಅಂತ ಅಂದಾಗ ಇಂಡಿಯಾ ಪರವಾಗಿ ಅತಿ ಹೆಚ್ಚು ಮ್ಯಾಚ್ಗಳನ್ನ ಆಡಿರುವಂಥ ಒಂದು
ಕಾಂಬೋ ಏನಿದೆ ಇದೆ ಅಂತಂದ್ರೆ, ಒಂದು ಪೈರ್ ಏನಾದ್ರು ಇದೆ ಅಂತಂದ್ರೆ ಅದು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಮಾತ್ರನೇ. ಲಾಸ್ಟ್ ಇದ್ದಂತ ರೆಕಾರ್ಡ್ ಯಾವುದು ಅಂದ್ರೆ 391 ಸಚಿನ್ ತೆಂಡೂಲ್ಕರ್ ಜೊತೆಗೆ ರಾಹುಲ್ ದ್ರಾವಿಡ್ ಆಡಿದ್ದು. ರಾಹುಲ್ ದ್ರಾವಿಡ್ ಅಂಡ್ ಸೌರವ್ ಗಂಗೂಲಿ 369, 367 ಸಚಿನ್ ತೆಂಡೂಲ್ಕರ್ ಜೊತೆಗೆ ಅನಿಲ್ ಕುಂಬ್ಳೆ. ಸೊ ಎಲ್ಲಾ ರೆಕಾರ್ಡ್ಗಳನ್ನ, ದಾಖಲೆಗಳನ್ನ ಹಿಂದಿಟ್ಟು ಹೋಗ್ತಾ ಇರೋದು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರು ಜೋಡಿ. 400ನೇ ಮ್ಯಾಚ್ ನ ಇವತ್ತು ಆಡ್ತಾ ಇದ್ದಾರೆ ಮಗ. ಅಪ್ಡೇಟ್ ನಂಬರ್ 7, ಹರಿ ಬ್ರೂಕ್ ಅವರು ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಆರ್ ಫಿನಾಮಿನಲ್ ಪ್ಲೇಯರ್ಸ್, ಇಟ್ಸ್ ಗುಡ್ ದಟ್ ದೇ ಆರ್ ಸ್ಟಿಲ್ ಪ್ಲೇಯಿಂಗ್ ಅಂತ ಹೇಳಿದ್ದಾರೆ. ಇವರೆಲ್ಲ ನೋಡ್ಕೊಂಡು ಬೆಳೆದಂತ ಪ್ಲೇಯರ್ಸ್ ಗುರು. ನೋಡಿ, 2 ಎಂಡಲ್ಲೂ ಕೂಡ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಯಂಗ್ಸ್ಟರು, ಹ್ಯಾರಿ ಬ್ರೂಕ್ ಯಂಗ್ಸ್ಟರು. ಸೊ ಇವರೆಲ್ಲ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡ್ಕೊಂಡು ಬೆಳೆದಿರುವಂತವ್ರು. ಹೌದು, ನೋಡಿ ಯಾವ ತರ ಇದೆ ಅಂತ. ಎಷ್ಟೋ ಜನ ಕ್ರಿಕೆಟರ್ಸ್ಗಳು ಇವಾಗ ಬಂದಿರುವಂತವ್ರು, ಹೊರ ಬರ್ತಾ ಇರುವಂತವ್ರು ವಿರಾಟ್ ಕೊಹ್ಲಿ ತರ ಆಗ್ಬೇಕು, ರೋಹಿತ್ ಶರ್ಮಾ ತರ ಆಗ್ಬೇಕು, MS ಧೋನಿ ತರ ಆಗ್ಬೇಕು ಅಂತ ಅನ್ಕೊಂಡು ನೋಡ್ಕೊಂಡು ಬೆಳೆದಿರುವಂತ ಪ್ಲೇಯರ್ಸ್ ಗಳು ಇವಾಗ ಹೊಸದಾಗಿ ಬರ್ತಾ ಇರೋದು. ಅದನ್ನ ಹೇಳಿದ್ದಾರೆ, ಈಚೆಗಳನ್ನು ಕೂಡ ಹೇಳಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ, ಶುಭ್ಮನ್ ಗಿಲ್ ಹೇಳಿದ್ದಾರೆ, ಎಲ್ಲ ಸಾಕಷ್ಟು ಜನ ಕ್ರಿಕೆಟರ್ಸ್ಗಳು ಹೇಳಿದ್ದಾರೆ ನಾನು ವಿರಾಟ್ ಕೊಹ್ಲಿ ತರ ಆಗ್ಬೇಕಿತ್ತು, ನಾನು ಅವ್ರ ತರ ಆಗ್ಬೇಕಿತ್ತು, ನಾನು ಇವ್ರ ತರ ಆಗ್ಬೇಕಾಗಿತ್ತು ಅಂತ. ಬಟ್ ಅವ್ರು ಇನ್ನ ಆಡ್ತಾ ಇದಾರಲ್ಲ, 2 ಡೆಕೇಡ್ನ ಸರ್ವಿಸ್ನ ಕೊಟ್ಟರು ಸಹ ಇನ್ನ ಆಡ್ತಾ ಇದಾರಲ್ಲ ಅವರು. ಸೊ ಇದಕ್ಕೆ ಒಂದು ಬಿಗ್ಗೆಸ್ಟ್ ಕ್ರೆಡಿಟ್ನ ಕೊಡಲೇಬೇಕು. ಬಟ್ ನೋಡಿ, ಜನಗಳು ಬೇರೆ ಟೀಮ್ಗಳು ಸಖತ್ತಾಗಿ ಟ್ರೀಟ್ ಮಾಡಿದ್ರೆ, ನಮ್ಮ ಇಂಡಿಯನ್ ಫ್ಯಾನ್ಸ್ಗಳು ಬೇರೆ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಬೇರೆ ಟೀಮ್ನ ಕ್ಯಾಪ್ಟನ್ನೇ ಬೇರೆ ತರ ಟ್ರೀಟ್ ಮಾಡ್ತಾರೆ, ಒಂಥರ ಟ್ರೀಟ್ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇನ್ನೂ ಆಡಲಿ ದೊಡ್ಡ ಗ್ರೇಟ್ನೆಸ್ ಅಂತ. ಬಟ್ BCCI ಒಂಥರ ಟ್ರೀಟ್ ಮಾಡ್ತಿದೆ. BCCI ನೋಡ್ತು ಅಂದ್ರೆ ರೋಹಿತ್ ಶರ್ಮಾ ಹಿಂಗೆ 8 ಪಾಸ್ ಕೊಡೋಣ, ಕೊಹ್ಲಿಗೆ ಹಿಂಗೆ 8 ಪಾಸ್ ಕೊಡೋಣ, ಎಲ್ಲಿಗೆ ಕೊಡೋಣ, ಹೆಂಗ್ ಅವಮಾನ ಮಾಡೋಣ ಅನ್ನೋ ತರ ಯೋಚನೆ ಮಾಡ್ತಾರೆ. ಅಪ್ಡೇಟ್ ನಂಬರ್ 8, ರವಿ ಅಶ್ವಿನ್ ಅವರು ಮಾತಾಡಿದ್ದಾರೆ ರೋಕೋ ಬಗ್ಗೆ. ಐ ಆಮ್ ಥಿಂಕಿಂಗ್ ವಿ ಆರ್ ಗೋಯಿಂಗ್ ಟು ಸೌತ್ ಆಫ್ರಿಕಾ ಇನ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್. ಡೂ ವಿ ನೀಡ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅಂತ ಕ್ವಶನ್ ಬಂತು ಅಂತಂದಾಗ, ಇಫ್ ಯು ಆಸ್ಕ್ ಮೀ, ನನ್ನ ನೀವೇನಾದ್ರು ಕೇಳ್ತು ಅಂತ ಅಂದಾಗ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೋಗ್ತಾ ಇದೀವಿ ನಾವು ವರ್ಲ್ಡ್ ಕಪ್ ಆಡೋದಕ್ಕೆ ಅಂತ ಕೇಳ್ತು ಅಂತ ನಾನು ಹೇಳಿದ್ದೆ, ಐ ವಿಲ್ ಸೇ ವಿ ನೀಡ್ ದಟ್ ಎಕ್ಸ್ಪೀರಿಯನ್ಸ್. ನಮಗೆ ಬೇಕೇ ಬೇಕು. ಜಸ್ಟ್ ಬಿಕಾಸ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತಲ್ಲ, ಎಕ್ಸ್ಪೀರಿಯನ್ಸ್ನ ಮ್ಯಾಟ್ರು. ಎಕ್ಸ್ಪೀರಿಯನ್ಸ್ನ ಕೊರತೆ ಆಗೋಗ್ಬಿಡುತ್ತೆ ಅವ್ರನ್ನೋದು ಇಲ್ಲ ಅಂದರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ವರ್ಲ್ಡ್ ಕಪ್ಸ್ನ ಆಡಿರುವಂಥ ಪ್ಲೇಯರ್ಸ್ಗಳು. ಸೊ ಇವರು ಆಡಿರುವಂಥದ್ದು ನೋಡಿ, ಇವಾಗ ಆಕ್ಟಿವ್ ಇರುವಂಥ ವರ್ಲ್ಡ್ ಕಪ್ ಪ್ಲೇಯರ್ಸ್ಗಳಲ್ಲಿ ನೋಡಿ, ಎಷ್ಟೋ ಜನ ಆಡೇ ಇಲ್ಲ, ಅಷ್ಟೊಂದೆಲ್ಲ ಆಡೇ ಇಲ್ಲ. ವಿರಾಟ್ ಕೊಹ್ಲಿಗೆ, ರೋಹಿತ್ ಶರ್ಮಾಗೆ ಇರುವಂಥ ಎಕ್ಸ್ಪೀರಿಯನ್ಸು ಅಲ್ಲಿ ಬೇರೆ ಟೀಮ್ಗಳು ಇರುವಂಥವ್ರು ಕೂಡ ಯಾರಿಗೂ ಕೂಡ ಇಲ್ಲ. ಸೊ ಇದು ಮ್ಯಾಟ್ರ್ ಆಗುತ್ತೆ ವರ್ಲ್ಡ್ ಕಪ್ನ ಗೆಲ್ಲೋದಿಕ್ಕೆ ಅಂತ ರವಿ ಅಶ್ವಿನ್ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ರವಿ ಅಶ್ವಿನ್ ಇನ್ನೊಂದು ಕೂಡ ಹೇಳಿದ್ದಾರೆ ರೊಕ್ಕೋ ಬಗ್ಗೆನೆ. ಇವ್ರೇನಾದ್ರು 2027 ವರ್ಲ್ಡ್ ಕಪ್ ಪ್ಲಾನ್ ಅಲ್ಲಿ ಇಲ್ಲ ಅಂತ ಅಂದಿದ್ರೆ ಮುಂಚೆನೆ ಫೈನಲ್ ಡಿಸಿಷನ್ ಕೊಟ್ಬಿಡ್ಬೇಕಾಗಿತ್ತು, ಕ್ಲಾರಿಟಿನ ಕೊಟ್ಬಿಡ್ಬೇಕಾಗಿತ್ತು. 2025 ಚಾಂಪಿಯನ್ಸ್ ಟ್ರೋಫಿನ ಗೆಲ್ತಾ ಇದ್ದಂಗೆ ರೋಹಿತ್ ಶರ್ಮಾಗಿರಲಿ, ವಿರಾಟ್ ಕೊಹ್ಲಿಗಾಗಿರಲಿ. ಸೊ ಅವ್ರೇನು ವಿರಾಟ್ ಕೊಹ್ಲಿ ಬಗ್ಗೆ ಎಲ್ಲೂ ಕೂಡ ಯಾರು ಕೂಡ ಏನು ಗಪ್ಚುಪ್ ಅಂತ ಇದ್ದಾರೆ, ಸುಮ್ಮನೆ ಯಾರು ಏನು ಮಾತಾಡ್ತಾ ಇಲ್ಲ. ವಿರಾಟ್ ಕೊಹ್ಲಿ ರಿಟೈರ್ ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಬೇಡ ಅಂತ ಇಲ್ಲ. ಬಟ್ ರೋಹಿತ್ ಶರ್ಮಾ ವಿಚಾರ ಹಂಗೆ ಹಿಂಗೆ ಆಗ್ತಾ ಇದೆ ಅಷ್ಟೇ. ಅದೇ ರೋಹಿತ್ ಶರ್ಮಾ ಅವ್ರ ವಿಚಾರದಲ್ಲೂ ಕೂಡ ಅಷ್ಟೇ. ಇನ್ ಕೇಸ್ ಅವರು 2027 ವರ್ಲ್ಡ್ ಕಪ್ ಆಡೋದಕ್ಕೆ ಆಗೋದಿಲ್ಲ ಅಂತ ಇತ್ತು ಅಂತ ಅಂದರೆ ಅವ್ರು ಮುಂಚೆನೇ ಕ್ಲಾರಿಟಿ ಕೊಟ್ಬಿಡ್ಬೇಕಾಗಿತ್ತು. ಇಲ್ಲಪ್ಪ, ನಿಮ್ಮ ಮುಗಿದಿದೆ ಕತೆ, 2025 ಓಕೆ, 2027ಗೆಲ್ಲ ಆಗೋದಿಲ್ಲ, ನಿನ್ನ ಫಿಟ್ನೆಸ್ ಏನೇ ಮಾಡ್ಕೊಂಡ್ರು ಆಗೋದಿಲ್ಲ, ನಾವು ಬಿಟ್ಬಿಡ್ತಿದ್ದೀವಿ ನಿಮ್ಮನ್ನ ಅಂತ ಅವಾಗಲೇ ಕ್ಲಾರಿಟಿ ಕೊಟ್ಬಿಡ್ಬೇಕಾಗಿದೆ. ನಿಮ್ಮದು ಲಾಸ್ಟು ಅಂತ ಅವಾಗ ಒಂದು ಒಳ್ಳೆ ಸೆಂಡ್ ಆಫ್ ಆಗಿರೋದು ರೋಹಿತ್ ಶರ್ಮಾಗೆ. ಸೊ ಇಲ್ಲಿ ಬಂದ್ಬಿಟ್ಟು ಹಂಗೆ ಹಿಂಗೆ ಅದು ಇದು ಕತೆಗಳು, ಗಾನಗಳು ಅವೆಲ್ಲ ಇಷ್ಟೊಂದು 2 ಡೆಕೆಡ್ ಆಡಿರುವಂಥ ಪ್ಲೇಯರ್ಗಳಿಗೆ ನೀವು ಕತೆಗಳು, ಗಾನಗಳೆಲ್ಲ ಹೊಡಿತಾ ಇತ್ತು ಅಂದರೆ ಫ್ಯಾನ್ಸ್ಗಳನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರ, ಗೂವೆ ನನ್ನ ಮಕ್ಕಳು ಥರ ಅಂತ ಇವರು ಕೂಡ ಸಪೋರ್ಟ್ ಮಾಡಿದ್ರು ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿಗೆ. ಅಪ್ಡೇಟ್ ನಂಬರ್ 10, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ವಾಷಿಂಗ್ಟನ್ ಸುಂದರ್ನ ಒಂಥರ ಬಿಡಂಗೆ ಕಾಣದೇ ಇಲ್ಲ. ವಾಷಿಂಗ್ಟನ್ ಸುಂದರ್ನ ಒಂದು ಪ್ರೆಸೆನ್ಸ್ ಏನಿದೆ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ ಆಡಿಸ್ತಾ ಇದ್ರಲ್ಲ ವಾಷಿಂಗ್ಟನ್ ಸುಂದರ್ನ, ಇದು ಸಿಕ್ಕಾಪಟ್ಟೆ ಕ್ವೆಶನಬಲ್ ಆಗಿದೆ. ಏನೇ ಕಾಡಿಸಿದ್ರೆ ವಾಷಿಂಗ್ಟನ್ ಸುಂದರ್ನ. ಹೌದು, ಒಂದು 15 ಹೊಡೆದ್ರು ಫಸ್ಟ್ ಮ್ಯಾಚಲ್ಲಿ, ಇಲ್ಲ ಅಂತಲ್ಲ. ಅದಾದ ನಂತರ ಫೇಲ್ ಆದರು. ಸೊ ಇವಾಗ ಇಂಜುರಿ ಆಗಿದೆ, ಮತ್ತೆ ರಿಪ್ಲೇಸ್ಮೆಂಟ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ T20 ಸೈಕೋಟಲ್ಲಂತೂ ವಾಷಿಂಗ್ಟನ್ ಸುಂದರ್ ನನ್ನ ಪ್ರಕಾರ ಕನ್ಸಿಡರ್ ಮಾಡಲೇಬಾರ್ದು ಗುರು, ಮಾಡಲೇಬಾರ್ದು. ODIಯಲ್ಲಿ ಒಂದು ಪಕ್ಷ ಓಕೆ, ಟೆಸ್ಟಲ್ಲೂ ಒಂದು ಪಕ್ಷ ಓಕೆ, T20 ಕನ್ಸಿಡರೇ ಮಾಡಬಾರ್ದು. ಅವ್ರಿಗಿಂತ ಬೆಟರ್ ಆಲ್ರೌಂಡರ್ಸ್ಗಳು ಇದ್ದಾರೆ. ಕೃಣಾಲ್ ಪಾಂಡ್ಯ ಫಾರ್ ದಟ್ ಮ್ಯಾಟರ್. ಇನ್ನು ಅವ್ರಿಗಿನ ಸಖತ್ತಾಗೆ ಇರುವಂಥ ಆಲ್ರೌಂಡರ್ಗಳು ಕೂಡ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಥರ T20 ನೆಗ್ಲಿಜಿಬಲ್ ಮಾಡಲೇಬೇಕು. ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ ಸೆಲೆಕ್ಟ್ ಮಾಡೋದಿಲ್ಲ, ಏನೂ ಮಾಡಿಲ್ಲ ಅವರು. ಸೊ ಅದನ್ನು ಅವರು ಕೂಡ ಕೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಕೇಳಿದ್ರೆ. ಇದನ್ನು ಇವಾಗ ಕೃಷ್ಣಮಾಚಾರಿ ಶ್ರೀಕಾಂತ್ ಕೂಡ ಕೇಳೋ ಥರ ಆಗೋಗ್ಬಿಟ್ಟಿದೆ. ಬಿಡಿ ಹೋಗ್ಲಿ, ಇವತ್ತು ಆಡ್ತಾ ಇಲ್ವಲ್ಲ ಹೆಂಗಿದ್ರು ವಾಷಿಂಗ್ಟನ್ ಸುಂದರ್. ಸೊ ಇದಿಷ್ಟು ಆಗಿತ್ತು ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ.